ಶಿರಾ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವ ಅದ್ದೂರಿಯಾಗಿ ಆಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ, ಮುಖಂಡರಾದ ಮನೋಹರ್ ನಾಯಕ್, ವಿ ನಾಗರಾಜ್, ಟಿಸಿ ದೇವರಾಜ್, ಯಜಮಾನ್ ನಾಗರಾಜ್, ಡಿ ರಾಮಯ್ಯ, ಕೃಷ್ಣಮೂರ್ತಿ, ಪಾಂಡಪ್ಪ, ಪ್ರಸನ್ನಕುಮಾರ್, ಮಹೇಶ್, ಮೋಹನ್, ಲಕ್ಷ್ಮಣ್, ರಾಜು, ಗೋಪಾಲ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸತ್ಯಭಾಮ, ರಾಮು, ಬಸವರಾಜ್ ಸೇರಿದಂತೆ ವಾಲ್ಮೀಕಿ ಸಮುದಾಯದ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದಲ್ಲಿ ಇಂದು ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಈ ಗ್ರಾಮಸ್ಥರು ಆಚರಿಸ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭವಾಗಲಿ. ಎಲ್ಲ ಸಂಘಟಕರಿಗೆ ಮಹರ್ಷಿ ವಾಲ್ಮೀಕಿಯವರು ಇಡೀ ನಮ್ಮ ವಿಶ್ವಖಂಡಕ್ಕೆ ಒಂದು ರಾಮಾಯಣ ಕೊಟ್ಟಂಥ ಮಹಾನ್ ಕವಿ ಅಂತ ಅವರ ಜಯಂತಿಯನ್ನು ನಾವು ಆಚರಿಸ್ತಿರೋದು. ಬರೀ ಇದೇನಾಗೈತೆ ಅಂದರೆ ವಾಲ್ಮೀಕಿ ಜಯಂತಿಯನ್ನು ಬರೀ ವಾಲ್ಮೀಕಿ ಸಮಾಜದವರೇ ಮಾತ್ರ ಆಚರಿಸುವಂತಾಗಿದೆ. ಏಕೆಂದರೆ ಇಡೀ ವಿಶ್ವಕ್ಕೆ ರಾಮಾಯಣ ಕೊಟ್ಟಿದ್ದು ಆ ಮಹಾಕವಿ ಶ್ರೀ ವಾಲ್ಮೀಕಿ ಮಹರ್ಷಿಯವರು ಅಂತ ಒಬ್ಬ ಸಂತ ಶ್ರೇಷ್ಠನನ್ನು ಇವತ್ತು ಬರೀ ನಮ್ಮ ಸಮಾಜ ಮಾತ್ರ ಪ್ರೀತಿಸೋದು, ಎಲ್ಲ ಜನಾಂಗದವರು ಇದನ್ನು ಆಚರಿಸುವಂತ ಆಗಬೇಕಿದು. ಅಷ್ಟೇಳಿ ಆಮೇಲೆ ನಮ್ಮಲ್ಲಿ ಏನಾಗೈತೆ ಅಂದರೆ ನಮ್ಮಲ್ಲಿ ಸಂಘಟನೆಯ ಕೊರತೆ ಜಾಸ್ತಿ ಆಗಿದೆ. ಇವಾಗ 18ನೇ ತಾರೀಕು ವಾಲ್ಮೀಕಿ ಜಯಂತಿ ಇದೆ, ಶಿರಾ ತಾಲೂಕು ಮಟ್ಟದ ಜಯಂತಿ ಇದೆ, ಎಲ್ಲ ಭಾಗವಹಿಸಬೇಕು. ಈ ಕೆಲವರು ಸಂಘಟನೆ ಮಾಡೋರು ಕೆಲವರು ಸಂಘಟನೆ ಮಾಡುವಾಗ ಸರಿಯಾಗಿ ಸಂಘಟನೆ ಆಗ್ತಾ ಇಲ್ಲ. ಏಕೆಂದರೆ ಸ್ವಪ್ರತಿಷ್ಠೆ ಮತ್ತು ದ್ವೇಷ, ಅಸೂಯೆ ಬಿಟ್ಬಿಟ್ಟು ಸಂಘಟನೆ ಮಾಡಿ ವಾಲ್ಮೀಕಿ ಜಯಂತಿನ ಅದ್ದೂರಿಯಾಗಿ ಮಾಡಬೇಕಾಗಿ ಎಲ್ಲ ಮುಖಂಡರಲ್ಲಿ ಮನವಿ ಸಹಾಯವನ್ನು ನೀಡುತ್ತಾರೆ. ಚಂಗಾವರ ಶಿವರವರಿಗೆ ತಾವರೆಕೆರೆ ಶ್ರೀ ಮಹರ್ಷಿ ವಾಲ್ಮೀಕಿ ಯುವಕ ಸಂಘದ ವತಿಯಿಂದ, ಗ್ರಾಮಸ್ಥರ ವತಿಯಿಂದ ತುಂಬ ಹೃದಯದ ಹೃತ್ಪೂರ್ವಕ ಅಭಿನಂದನಾ ವಂದನೆಗಳೊಂದಿಗೆ ಈ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ಅವರಿಗೆ ಧನ್ಯವಾದಗಳು. ವಾಲ್ಮೀಕಿ ಜಯಂತಿಯನ್ನು ವರ್ಷ ಆಚರಿಸ್ತೀವಿ. ಈ ಸತಿ ವಿಜೃಂಭಣೆಯಿಂದ ವಿವಿಧ ವೇಷಗಳನ್ನು ಹಾಕಿದ್ದಾರೆ ನಮ್ಮ ಮಕ್ಕಳು. ರಾಮ, ಸೀತೆ, ಲಕ್ಷ್ಮಣ, ವೀರ ಮದಕರಿ ನಾಯಕ, ವಾಲ್ಮೀಕಿ ಮತ್ತು ಬೇಡ್ರು ಡ್ರೆಸ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಗೊಂಬೆ ಕುಣಿತ, ಆಮೇಲೆ ವಿಜೃಂಭಣೆಯಿಂದ ಎಲ್ಲ ಮಹಿಳೆಯರು ಊರಿನಲ್ಲಿರುವ ಎಲ್ಲರೂ ಭಾಗವಹಿಸಿದ್ದಾರೆ. ಮತ್ತು ನಾವು ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ವಾಲ್ಮೀಕಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ಎಲ್ಲರೂ ಪೀಠ ಒಂದು ರೆಡಿ ಆದರೆ ವಾಲ್ಮೀಕಿ ವಿಗ್ರಹ ಕೊಡ್ಸೋಕ್ಕೆ ನಾವು ರೆಡಿ ಇದ್ದೀವಿ. ದಯವಿಟ್ಟು ಪೀಠ ಒಂದು ರೆಡಿ ಮಾಡಿಕೊಟ್ರೆ ಕಮಿಟಿಯವರು, ಯೂತ್ ಸಂಘದವರು, ವಾಲ್ಮೀಕಿ ಯುವಕ ಸಂಘದವರು ಪೀಠ ರೆಡಿ ಮಾಡಿಕೊಟ್ರೆ ನಾವು ವಿಗ್ರಹನ ನಾವು ತಂದು ಪ್ರತಿಷ್ಠಾಪನೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಮುಂದಿನ ವರ್ಷಕ್ಕಾದ್ರೂ ಸರ್ಕಾರ ಕೊಟ್ಟಿರೋ 7% ಇವ್ರಿಗೆ ಸಾಕಾಗ್ತಿಲ್ಲ. ನಮ್ಮ ಮಕ್ಕಳಿಗೆ ಯಾವ ಸೀಟ್ ಸಿಗ್ತಾ ಇಲ್ಲ. ಇವತ್ತು 95 ಮೇಲೆ ಈ ಹುಡುಗರಿಗೆ ಇಂಜಿನಿಯರಿಂಗು, ಡಾಕ್ಟ್ರು ಸಿಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಆಗಿದೆ. ಅಂಥದ್ರಲ್ಲಿ ಈಗ ಬೇರೆ ಜನಾಂಗ, ಕುರುಬ ಜನಾಂಗ, ಬೆಸ್ತರು, ಗೊಲ್ಲರು ಅನೇಕ ಜನಾಂಗಗಳನ್ನ ಇಲ್ಲಿ ನಮ್ಮ ST ಜನಾಂಗಕ್ಕೆ ಸೇರಿಸಿರೆ ಈ ನಮ್ಮನ್ನು ಈ ಸರ್ಕಾರನೇ ಪಾತಾಳಕ್ಕೆ ತುಳಿದಾಗುತ್ತೆ. ದಯವಿಟ್ಟು ನಮ್ಮದು ವಿರೋಧ ಐತೆ. 70 ಲಕ್ಷ ಜನನ ಎದುರಾಕೊಳ್ಳೋದು ಒಳ್ಳೆಯದಲ್ಲ. ಕಾಂಗ್ರೆಸ್ನವ್ರಿಗೆ ಇದು ಎಚ್ಚರಿಕೆ. ದಯಮಾಡಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ನಮ್ಮ LG ಅವನವರು ಇದು ಅತಿ ಹಿಂದುಳಿದ ವರ್ಗ ಅಂತ ST ಜನಾಂಗಕ್ಕೆ 7% ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನು ಮುಂದುವರಿಸಬೇಕು. ಯಾವ ಜನಾಂಗನೂ ಸೇರಿಸ್ಬಾರ್ದು ಅಂತ ಮನವಿ ಮಾಡ್ತಾಯಿದ್ದೀವಿ.
ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಹಾಂ ಇಲ್ಲ